Hello students, second PC science students, particularly mathematics and chapter wise MCQ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ವಿಡಿಯೋಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತಾ ಇದ್ದೇನೆ. ನಾಟ್ ಓನ್ಲಿ MCQ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಸ್ಗೆ ಸೊಲ್ಯೂಷನನ್ನು ನಾನು ಸಾಲ್ವ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಅದರಲ್ಲಿ ನೀವು ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್, ಸೆಕೆಂಡ್ PC ಮಾಡಲ್ ಪೇಪರ್ ಆ ಗ್ರೂಪ್ಗೆ ಹೋದರೆ ಪ್ರತಿಯೊಂದು ವಿಡಿಯೋಗಳು ಸಿಗುತ್ತೆ. ಮತ್ತು ಚಾಪ್ಟರ್ ವೈಸ್ MCQ ಡಿಸ್ಕಸ್ ಮಾಡಿದ್ದೇನೆ. ಈಗ ನಾನು ವೆಕ್ಟರ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ MCQ ಡಿಸ್ಕಸ್ ಮಾಡ್ತಾ ಇದ್ದೇನೆ. 2 ಮಾರ್ಕ್ಸ್ 3 ಮಾರ್ಕ್ಸೇ ವೆಕ್ಟರ್ಸಲ್ಲಿ ಬರ್ತಕ್ಕಂಥದ್ದು MCQ 2 ಮಾರ್ಕ್ಸ್ 3 ಮಾರ್ಕ್ಸ್ ಮಾತ್ರ. 4 ಮಾರ್ಕ್ಸಲ್ಲಿ ಬರಲ್ಲ, 5 ಮಾರ್ಕ್ಸಲ್ಲಿ ಬರಲ್ಲ, ಮತ್ತು 6 ಮಾರ್ಕ್ಸಲ್ಲಿ ಬರಲ್ಲ. MCQ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ವೆಕ್ಟರ್ಸಲ್ಲಿ ಬರ್ತಕ್ಕಂಥದ್ದು ಇಷ್ಟೇ. ಓಕೆ, ಈಗ ನಾನು MCQ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎಕ್ಸಾಮಿನೇಷನ್ ಮ್ಯಾಥಮೆಟಿಕ್ಸ್ 3ನೇ ತಾರೀಕು ಇರೋದರಿಂದ ಯಾವುದೇ ಗಾಬರಿ ಬೇಡ, ಭಯ ಬೇಡ. ಆದಷ್ಟು ತಾಳ್ಮೆಯಿಂದ ಶಾಂತವಾಗಿರಿ. ನೀವೇನು ಓದಿದಿರಿ ಅದನ್ನೇ ರೀಕಾಲ್ ಮಾಡಿ. ಮತ್ತು ಅವ್ರಿವ್ರನ್ನ ಕೇಳೋಕೆ ಹೋಗೋದು ಇವೆಲ್ಲ ಮಾಡಿ ಟೆನ್ಷನ್ ತಗೊಳಕೋಗ್ಬೇಡಿ. ಯಾಕೆಂದರೆ ಪ್ರೆಷರ್ ಆಯಿತು ಅಂದರೆ ನಾವೇನು ಓದಿರ್ತೀವಿ ಅದು ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಟೆನ್ಷನ್ ಫ್ರೀ ಆಗಿರಿ. ನೀವು ಓದಿರೋದೇ ಇನ್ನೊಂದ್ಸಲಿ ರೀಕಾಲ್ ಮಾಡಿ. ವಸ್ತು ಓದಕ್ಕೆ ಹೋಗಿ ಮತ್ತೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಕ್ಸಾಮ್ ಹತ್ರ ಇದ್ದಾಗ ನೀವು ಸಜೆಷನ್ ಕೇಳೋಕ್ಕೆ ಹೋದ್ರೆ ಏನಾಗುತ್ತೆ, ಅವರೇನೋ ಒಂದು ಹೇಳ್ತಾರೆ, ಭಯಪಡಿಸ್ತಾರೆ. ಅದನ್ನು ಓದಿಲ್ವಾ ಇದನ್ನು ಓದಿಲ್ವಾ ಅಂತಾರೆ. ನೀನೇನು ಓದಿರ್ತೀಯೋ ಅದೇ ಪರ್ಫೆಕ್ಟ್ ಅಂದ್ಕೋ. ಇನ್ನೊಬ್ಬರು ಸಜೆಷನನ್ನು ಈ ಟೈಮಲ್ಲಿ ಕೇಳೋಕ್ಕೆ ಹೋಗಬಾರ್ದು. ಎಕ್ಸಾಮಿನೇಷನ್ ಟೈಮಲ್ಲಿ ಸಜೆಷನ್ಗಳನ್ನು ಕೇಳೋಕ್ಕೆ ಹೋಗಿ ನೀನು ಓದಿರೋದನ್ನು ಮರೆಯೋಕ್ಕೆ ಹೋಗಬೇಡ. ಆದಷ್ಟು ಈಗ ಎಕ್ಸಾಮಿನೇಷನ್ 3ನೇ ತಾರೀಕು ಸೋಮವಾರ ಇದೆ ಅಂದರೆ ನೀವು ಭಾನುವಾರ ನೈಟ್ 10 ಗಂಟೆಗೆ ಮಲಗಿ ರೆಸ್ಟ್ ಇರಬೇಕು. ಯಾಕಂದರೆ ಬೆಳಗ್ಗೆ ಎಕ್ಸಾಮ್ ಬರೀಬೇಕಲ್ವ, 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ರಾತ್ರಿಯೆಲ್ಲ ನಿದ್ಗೆಟ್ಕೊಂಡು ಓದಿದಾಗ ಏನಾಗುತ್ತೆ, ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂಥದ್ದು ಮರ್ತೋಗೋ ಚಾನ್ಸಸ್ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ. ಅವೆಲ್ಲ ಆಗಬಾರ್ದು ಅಂದರೆ ರಾತ್ರಿ 10 ಗಂಟೆಗೆ ಮಲಗಿ ಬೆಳಗಿನ ಜಾವ ನಿನ್ನ ಅನುಕೂಲಕ್ಕೆ ತಕ್ಕಂತೆ 6 ಗಂಟೆಗೆ ಎದ್ದೇಳ್ತೀಯೋ ಅಥವಾ 5 ಗಂಟೆಗೆ ಎದ್ದೇಳ್ತೀಯೋ 7 ಗಂಟೆಗೆ ಎದ್ದೇಳ್ತೀಯೋ ನಿನ್ನಿಷ್ಟ. ನೀನೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀಯಲ್ವಾ, ಆ ಪ್ರಕಾರ ಹೋಗು. ಬಟ್ ನಮ್ಮ ಸಜೆಷನ್ ಏನಂದರೆ ನಿದ್ದೆ ಮಾಡಿ, ಶಾಂತವಾಗಿ ನಿದ್ದೆ ಮಾಡಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಓದಿರುವುದನ್ನು ರೀಕಾಲ್ ಮಾಡಿ. ಏನು ಓದಿರ್ತೀರಿ ಅದನ್ನೇ ರೀಕಾಲ್ ಮಾಡಿ. ಏನೋ ಟಫ್ ಅನಿಸುತ್ತೆ ಬರಲ್ಲ, ಅದಕ್ಕೆ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಇದು ಪ್ರಾಪರಾಗಿ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟು ಯಾವುದೇ ನೀವು ಏನು ಓದಿರ್ತೀರಿ ಅದ್ರ ಬಗ್ಗೆ ರೀಕಾಲ್ ಮಾಡಿ. ಹೊಸ್ತನ್ನು ಇನ್ನೊಬ್ಬರು ಸಜೆಷನ್ ಕೇಳೋಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅವನೇನೋ ಓದಿರ್ತಾನೆ ಅಥವಾ ನೀನೇನೋ ಓದಿರ್ತೀಯ, ಅದಕ್ಕೆ ಟ್ಯಾಲಿ ಆಗೋಲ್ಲ, ಕೊಲಿನಿಯರ್ ಆಗೋಲ್ಲ, ಕೋಇನ್ಸಿಡೆನ್ಷನ್ಸ್ ಆಗೋಲ್ಲ. ಅವಾಗ ಟೆನ್ಷನ್, ಅವ್ನು ಓದ್ಬಿಟ್ಟಿದ್ದಾನೆ. ಅವೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿವರೆಗೂ ನೀನೇನು ಓದಿದೆಯಾ ಅದನ್ನೇ ರೀಕಾಲ್ ಮಾಡೋ. ಆದಷ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನೆಕ್ಸ್ಟು ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ಅಡ್ಮಿಷನ್ ಟಿಕೆಟ್, ಪೆನ್ನು ಮತ್ತು ಸ್ಕೇಲು ಇವೆಲ್ಲ ನೀಟಾಗಿ ತೊಗೊಂಡೋಗಿ. ಅಡ್ಮಿಷನ್ ಟಿಕೆಟ್ ಮರ್ತೋಗ್ಬೇಡಿ. ಒಂದು ಅರ್ಧ ಗಂಟೆ ಮುಂಚೆಗೆ ಹೋಗಿ, ಎಕ್ಸಾಮಿನೇಷನ್ ಸೆಂಟ್ರ್ ಏನಿರುತ್ತೆ ಒಂದು ಅರ್ಧ ಗಂಟೆ ಮುಂಚೆಗೆ ಹೋಗಿ ಕೂತ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಜೊತೆಗೆ ಹೋಗಿ. ಮತ್ತು ಪೇರೆಂಟ್ಸು ಸಹ ಅವ್ರು ಏನು ಓದಿರ್ತಾರೋ ಅದನ್ನು ಬರೀಲಿ. ಈ ಟೈಮಲ್ಲಿ ಇನ್ನೊಬ್ರಿಗೆ ಕಂಪೇರ್ ಮಾಡಿ ನೀವು ಅವ್ರಿಗೆ ಟೆನ್ಷನ್ ತರಿಸ್ಬಾರ್ದು. ಇನ್ನೊಬ್ರಿಗೆ ಈ ಟೈಮಲ್ಲಿ ಕಂಪೇರೇ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಕಂಪೇರ್ ಮಾಡಬಾರ್ದು. ಎಕ್ಸಾಮಿನೇಷನ್ ಟೈಮಲ್ಲಿ ಅವ್ರು ಓದ್ತಾ ಇರ್ತಾರೆ, ನೋಡಿ ಅವ್ನು ಓದ್ತಾ ಇದ್ದಾನೆ ನೀನು ಓದಲ್ಲ ಅಂತ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ. ಅವ್ನು ಓದಿರ್ತಾನೆ, ಅವ್ನು ಯಾವ ಥರ ಓದಿರ್ತಾನೋ ಆ ಥರ ಪ್ಲ್ಯಾನಾಗಿ ಓದಿರ್ತಾನೆ. ಈಗ ನಾವು ಅವನ ಮೇಲೆ ಒತ್ತಡ ಇರೋಕ್ಕೆ ಹೋಗಬಾರ್ದು. ಓಕೆ, ಇವೆಲ್ಲ ಎಕ್ಸಾಮಿನೇಷನ್ ಟಿಪ್ಸು. ಎಕ್ಸಾಮಿನೇಷನ್ ಒಂದು ಅರ್ಧ ಗಂಟೆ ಮುಂಚೆಗೆ ಹೋಗಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಎಕ್ಸಾಮನ್ನು ಈಸಿಯಾಗಿ ಬರೀರಿ. ಈಗ ನಾನು ವೆಕ್ಟರ್ ಆಲ್ಜಿಬ್ರಾದಲ್ಲಿ MCQ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಸರ್ಸ್ as vectors? Which of the following measures as vectors? Option A, option B, option C, option D. Towards north. Option D is the answer. ಎರಡನೇದು, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಸರ್ಸ್ ಎ ಸ್ಕೇಲಾರ್? ವರ್ಕ್ ಡನ್. ನೀವು ಫಿಸಿಕ್ಸಾಗೆಲ್ಲ ಕಲ್ತಿರ್ತೀರಿ ಇವೆಲ್ಲ, ವರ್ಕ್ ಡನ್. ನೆಕ್ಸ್ಟ್ ಥರ್ಡ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ? Vector A and minus vector A are collinear. Two collinear vectors are always equal in magnitude. Option C, two collinear vectors are always same direction.
Option D, two collinear vectors having the same magnitude are equal. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ, ಯಾವುದು ಇದರಲ್ಲಿ ಕರೆಕ್ಟು ಅಂತ ಹೇಳ್ತಾ ಇದ್ದಾರೆ. ಎ ಆ್ಯಂಡ್ ಮೈನಸ್ ಎ ಆರ್ ಕೊಲಿನಿಯರ್. ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಈಕ್ವಲ್ ಆರ್ ಮ್ಯಾಗ್ನಿಟ್ಯೂಡ್. ಟೂ collinear vectors are always same direction. Two collinear vectors having same magnitude are equal. ಯಾವುದು ವಿಚ್ ಇಸ್ ಟ್ರೂ? ನೋಡಿ ಇಲ್ಲಿ, ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಈಕ್ವಲ್. ಆಲ್ವೇಸ್ ಈಕ್ವಲ್ ಆಗಿರಬೇಕು ಅಂತೇನಿಲ್ಲ. ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಈಕ್ವಲ್ ಅಂದರೆ ತಪ್ಪಾಗುತ್ತೆ. ಓಕೆ, ದಿಸ್ ಈಸ್ ರಾಂಗ್. ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಸೇಮ್, ಅದು ರಾಂಗ್. ಸೇಮ್ ಡೈರೆಕ್ಷನ್ ಇರಬೇಕು ಅಂತೇನಿಲ್ಲ. ಟೂ ಕೊಲಿನಿಯರ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್, ದಟ್ ಈಸ್ ಆಲ್ಸೋ wrong. Which one is correct? Option A is correct. Vector A and minus A are collinear. Option A is the answer. If A and B are two collinear vectors, then which of the following are incorrect? ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಹೇಳ್ತಾರೆ? ಆಪ್ಷನ್ ಎ ಕರೆಕ್ಟ್, ಆಪ್ಷನ್ ಬಿ ಕರೆಕ್ಟ್, ಆಪ್ಷನ್ ಸಿ ದ ಡೈರೆಕ್ಷನ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಆರ್ ನಾಟ್ ಪ್ರಪೋರ್ಷನಲ್. ಆಪ್ಷನ್ ಡಿ ಬೋತ್ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ಸೇಮ್ ಡೈರೆಕ್ಷನ್ ಬಟ್ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್. ಅಂದರೆ ಕೊಲಿನಿಯರ್ ವೆಕ್ಟರ್ಸ್ ಅಂದರೆ ಸೇಮ್ ಮ್ಯಾಗ್ನಿಟ್ಯೂಡ್ ಇರಬೇಕು, ಸೇಮ್ ಡೈರೆಕ್ಷನ್ ಇರಬೇಕು ಅಂತೇನಿಲ್ಲ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಕೊಲಿನಿಯರ್ ವೆಕ್ಟರ್ಸ್ ಅಂದರೆ ಎ ವೆಕ್ಟರ್ಸ್ ಲೈಸ್ ಆನ್ ಸೇಮ್ ಲೈನ್ ಇರ್ರೆಸ್ಪೆಕ್ಟಿವ್ ಆಫ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡ್ ಫಿಕ್ಸ್ ಇಲ್ಲ. ಅಲ್ಲಿಗೆ ವಿಚ್ ಆರ್ ಕರೆಕ್ಟ್ ಅಂದರೆ, ವಿಚ್ ಆರ್ ಇನ್ಕರೆಕ್ಟ್ ಅಂದರೆ ಯಾವುದು ಹೇಳ್ತೀಯಾ? ಫಸ್ಟ್ ಒನ್ ಈಸ್ ಕರೆಕ್ಟ್, ಸೆಕೆಂಡ್ ಒನ್ ಈಸ್ ಕರೆಕ್ಟ್. ಸಿ ratio A and B are not proportional. D both vectors A and B are same direction but different magnitude. Option D is the answer. Fifth one, the values of x, y, z so that the vectors A and B are equal. Equal andre proportions are same. X is equal to 2 and y is equal to 2, z is equal to 1. X is equal to 2, y is equal to 2, z is equal to 1. Option C is the answer. Option C is the answer. Next question. In vector addition, which of the following is not true? ಯಾವುದು ತಪ್ಪು, ಯಾವುದು ಕರೆಕ್ಟಾಗಿಲ್ಲ ಅಂತ ಕೇಳ್ತಾವ್ರೆ. ವೆಕ್ಟರ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 0 ಕರೆಕ್ಟ್. ಎ ಬಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಇಸ್ ಈಕ್ವಲ್ ಟು 0 ಕರೆಕ್ಟ್. ಯಾಕೆಂದರೆ ಇಲ್ಲಿ ಇದೆಯಲ್ಲ ಸಿ ಎ, ಅದು ಉಲ್ಟಾ ಬರೆದಾಗ ಮೈನಸ್ ಆಗುತ್ತೆ. ಆಪ್ಷನ್ ಸಿ ಎ ಬಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಇಸ್ ಈಕ್ವಲ್ ಟು 0. ಎ ಬಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ, this is not true. Okay, C is not true. Option C is the answer. ಆಪ್ಷನ್ ಡಿ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಎ ಬಿ ಇಲ್ಲಿ ಪ್ಲಸ್ ಬಿ ಸಿ ಅಂತ ಇದೆಯಲ್ಲ, ಉಲ್ಟಾ ಬರೆದಾಗ ಏನಾಗುತ್ತೆ? ಮೈನಸ್ ಸಿ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. Seventh one, if A is a non-zero vector of magnitude A and lambda A non-zero scalar, then is unit vector is if vector A, option A, lambda is equal to 1, option B, lambda is equal to minus 1, option C, A is equal to magnitude of lambda, option D, A is equal to 1 by magnitude of lambda. Check ಮಾಡೋಣ. Given magnitude of lambda A is equal to 1, magnitude of lambda into magnitude of A is equal to 1, magnitude of A is equal to 1 by magnitude of lambda, A is equal to 1 by lambda. Option D is the answer. A unit vector in the direction of vector A is equal to 2i plus 3j plus k is. Options 4 ಇದೆ. ಯೂನಿಟ್ ವೆಕ್ಟರ್ ಡೆಫಿನೇಷನ್ ಚೆನ್ನಾಗಿ ಗೊತ್ತಿದೆ. ಏನು? ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಅದು ವೆಕ್ಟರ್ ಎ ಏನು ಕೊಟ್ಟಿದ್ದಾರೆ? ವೆಕ್ಟರ್ ಎ ಇಸ್ ಈಕ್ವಲ್ ಟು 2i plus 3j plus k, 2i plus 3j plus k divided by ಇದ್ರ ಮ್ಯಾಗ್ನಿಟ್ಯೂಡ್ ರೂಟ್ ಆಫ್ 4 ಪ್ಲಸ್ 9 ಪ್ಲಸ್ 1, ಅದಕ್ಕೆ 9 ಪ್ಲಸ್ 1 10 14, 2i ಪ್ಲಸ್ 3j ಪ್ಲಸ್ 1k ಡಿವೈಡೆಡ್ ಬೈ ರೂಟ್ 14. ಯಾವುದಿದೆ ರೂಟ್ 14? ಚೆಕ್ ಮಾಡೋಣ. ಓಕೆ, 2i plus 3j plus 1k divided by root 14. Option A is the correct answer. ಇಲ್ಲಿ ಮೈನಸ್ ಇದೆ, ಹೊರಟೋಯ್ತು. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು ಐ ಪ್ಲಸ್ ಜೆ ಮೈನಸ್ 2k ಆರ್. ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು ಸರ್? ಡೈರೆಕ್ಷನ್ ರೇಷಿಯೋಸ್ ಅಂದರೆ ನಿನ್ನ ವೆಕ್ಟರಲ್ಲಿ ಏನು ಕಾಂಪೋನೆಂಟ್ಸ್ ಇದೆ,
ಇಲ್ಲಿ ಐ ಪಕ್ಕ 1 ಇದೆ, ಜೆ ಪಕ್ಕ 1 ಇದೆ, ಕೆ ಪಕ್ಕ -2 ಇದೆ. ಯಾವುದೇ ಒಂದು ವೆಕ್ಟರ್ನ ಕಾಂಪೋನೆಂಟ್ಸನ್ನೇ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರೆಯೋದು. ಐ ಪಕ್ಕ 1, ಜೆ ಪಕ್ಕ 1, ಕೆ ಪಕ್ಕ -2, 1 1 -2, 1 1 -2. ಆಪ್ಷನ್ ಎ ಈಸ್ ದ ಆನ್ಸರ್. 10th one, the direction cosines of a vector, direction cosines of a vector, a is equal to I plus 2j plus 3k r. ಡೈರೆಕ್ಷನ್ ಕೊಸೈನ್ಸ್ ಅಂದಾಗ ನಮ್ಮ ಮೈಂಡಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಎಕ್ಸ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್, ವೈ ಕಾಂಪೊನೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್, ಝೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್. ಅಲ್ಲಿಗೆ ಇದರಲ್ಲಿ ಕಾಂಪೊನೆಂಟ್ 1 ಬೈ ಅಂತ ಯಾವುದಿದೆ, ಇದಿದೆ. 2 ಬೈ ಇದೆ, 3 ಬೈ ಇದೆ. ಮ್ಯಾಗ್ನಿಟ್ಯೂಡು 1 + 4 5, 5 + 9 14. ಅಲ್ಲಿಗೆ ಇದು ಹೊರಟೋಯ್ತು, ಎ ಆಪ್ಷನ್ ಹೊರಟೋಯ್ತು. ಓಕೆ, ಇಲ್ಲಿ ಮೈನಸ್ ಬಂದಿದೆ, ಅದರ ಹೊರಟೋಯ್ತು. ಇದು ಆಪ್ಷನ್ ಸಿನೂ ಹೋಯ್ತು. ಇಲ್ಲಿ ಬರೋಣ. 1/14 ಕರೆಕ್ಟ್, 2/14 ಕರೆಕ್ಟ್, 3/14 ಕರೆಕ್ಟ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ 11th ಒಂದಿಂದ ಸ್ಟಾರ್ಟ್ ಮಾಡ್ತೇನೆ. ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ 1, 2, -3 ಆ್ಯಂಡ್ ಬಿ 1, -2, 1. How to find out direction ratio of the given points joining 2 points. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೇನೆ. ಓಕೆ, ನಂಬರ್ ಆಫ್ MCQs ಇದೆ. ಡೋಂಟ್ ವರಿ, ಎಲ್ಲ MCQಗಳು ಸಾಲ್ವ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಈಗ ಫಸ್ಟ್ PC ಇಂದ ಸೆಕೆಂಡ್ PC ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅವ್ರಿಗೂ ಅನುಕೂಲ ಆಗಲಿ, ನಿಮಗೂ ಅನುಕೂಲ ಆಗಲಿ. ಥ್ಯಾಂಕ್ ಯು.